ಮುಂಬೈ ಇಂಡಿಯನ್ಸ್ ಹಣೆ ಬರಹದಲ್ಲಿ ಮೊದಲ ಮ್ಯಾಚ್ ಅನ್ನ ವಿನ್ ಆಗುವಂತಹ ಯೋಗ ದೇವರು ಬರದೇ ಇಲ್ಲ ಅಂತ ಕಾಣ್ತದೆ. ನಮಸ್ಕಾರ, ಎಲ್ಲರಿಗೂ ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಖಾನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕಮೆಂಟ್ ಸೆಕ್ಷನ್ ಅಲ್ಲಿ ಬರುವ ಮುಂಚೆ ನಾನು ಹೇಳ್ತಾ ಇದ್ದೇನೆ ಏನು ಅಂತಂದ್ರೆ, ಇವತ್ತು ಮುಂಬೈ ವರ್ಸಸ್ CSK ವರ್ಸಸ್ ಮುಂಬೈ ಮ್ಯಾಚ್ ಆಗುವ ಮುಂಚೆ SRH ಮ್ಯಾಚ್ ಇತ್ತು. SRH ವರ್ಸಸ್ ರಾಜಸ್ಥಾನ್. ನಾನು ಬೇಕಂತಲೇ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಯಾಕೆಂತಂದ್ರೆ ನಾನು ಅಪ್ಲೋಡ್ ಮಾಡುವ ಟೈಮಿಗೆ ಮುಂಬೈದು ಮತ್ತೆ CSK ಮ್ಯಾಚ್ ಆಗ್ತಾ ಇರ್ತದೆ, ನೀವು ವಿಡಿಯೋ ನೋಡೋದಿಲ್ಲ, ಆ ವಿಡಿಯೋ ಕಳೆದೋಗ್ತದೆ. ಮತ್ತೆ ಕ್ವಶನ್ ಕೂಡ ನೀವೇ ಕೇಳ್ತೀರಿ, ಇದು ವಿಡಿಯೋ ಮಾಡುವಾಗ ಆಲ್ರೆಡಿ ಮುಂಬೈ CSK ಮ್ಯಾಚ್ ಆಗ್ತಾ ಉಂಟಲ್ಲ, ಅಂದ್ರೆ ನೀವು ಮ್ಯಾಚ್ ನೋಡದೆ ಮತ್ತೆ ಮುಂಬೈ ಮತ್ತೆ CSK ವಿಡಿಯೋ ಮಾಡ್ತೀರಾ, ಹಾಗೆ ಹೀಗೆ ಲಂಗ್ ಪುಸ್ಕಂತೆಲ್ಲ ಮಾತಾಡೋದು ಬೇಡ ಅಂತ. ಆದ್ರಿಂದ SRH ವರ್ಸಸ್ ರಾಜಸ್ಥಾನದ ಮ್ಯಾಚ್ ಇದು ವಿಡಿಯೋ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೇನೆ ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಎಸ್, ಇವತ್ತು ಮ್ಯಾಚ್ ಇದ್ದದ್ದು ನನ್ನ ಸೆಕೆಂಡ್ ಫೇವ್ರೆಟ್ ಮತ್ತೆ ಥರ್ಡ್ ಫೇವ್ರೆಟ್ ತಂಡಗಳ ನಡುವೆ. ಸೆಕೆಂಡ್ ಫೇವ್ರೆಟ್ ಮುಂಬೈ ಇಂಡಿಯನ್ಸ್ ಬಿಕಾಸ್ ಆಫ್ ಸಚಿನ್ ಸರ್ಸ್ ಲೆಗಸಿ. ಥರ್ಡ್ ಫೇವ್ರೆಟ್ CSK ಯಾಕಂತಂದ್ರೆ ಧೋನಿ ಅವರ ಕಾರಣದಿಂದಾಗಿ. ಇವತ್ತು ಈ ಎರಡು ತಂಡಗಳ ಚಾಂಪಿಯನ್ ತಂಡ ಅಂತ ಹೇಳ್ತಾನೆ ಇರ್ತೇನಲ್ಲ, ಯಾಕಂತಂದ್ರೆ ಎರಡು ತಂಡಗಳು ಕೂಡ 5 ಬಾರಿ ಕಪ್ ಗೆದ್ದಿದ್ದಾರೆ. ಅವರ ಇಬ್ಬರ ನಡುವಿನ ಸೆಣಸಾಟ ಚಪಾಕ್ ಚೆನ್ನೈಯಲ್ಲಿ ನಡೀತಿದ್ದಂತಹ ಮ್ಯಾಚ್. ಚೆನ್ನೈ ಪಿಚ್ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಸಹ ಗೊತ್ತಾಗ್ತದೆ, ಸ್ಪಿನ್ ಪಿಚ್, ಲೋ ಸ್ಕೋರಿಂಗ್ ಮ್ಯಾಚ್ ಅಂತ. ಇವತ್ತು ಎರಡು ತರಹದ ಮ್ಯಾಚ್ ಗಳನ್ನ ನೋಡ್ಲಿಕ್ಕೆ ಸಿಕ್ಕಿತ್ತು. ಒಂದು ಮ್ಯಾಚ್ ಅಲ್ಲಿ ಡಮ 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 ಹೊಡಿತಾನೇ ಇದ್ದಾರೆ ಎಲ್ಲರೂ ಸಹ. ಅದರ ವಿಶ್ಲೇಷಣೆ ನಾಳೆ ಸ್ಪೆಷಲಿ ಡೆಡಿಕೇಟೆಡ್ ಟು SRH ಅಂಡ್ SRH ಫ್ಯಾನ್ಸ್ ನಾಳೆ ವಿಡಿಯೋ ಬರ್ತದೆ. ಅಂಡ್ ಎಸ್, ಈ ಮ್ಯಾಚ್ ಅಲ್ಲಿ ಲೋ ಸ್ಕೋರಿಂಗ್ ಥ್ರಿಲ್ಲರ್. ಎರಡು ತಂಡ ಕೂಡ ಭಾರಿ ಒದ್ದಾಡಿದ್ರಪ್ಪ, ಆ ಕಡೆ ಈ ಕಡೆ ಆಗ್ತಾನೆ ಇತ್ತು. ಎಸ್, ಫಸ್ಟ್ ಏನು ಇವರ ಮುಂಬೈ ತಂಡದಲ್ಲಿ ಇವತ್ತಿನ ನಾಯಕತ್ವವನ್ನು ವಹಿಸಿದ್ದು ಸೂರ್ಯಕುಮಾರ್ ಯಾದವ್ ಅವರು. ಇವರು ಬುಮ್ರಾ ಅವರು ಆಲ್ರೆಡಿ ಅನ್ಫಿಟ್ ಫಾರ್ ಫ್ಯೂ ಮ್ಯಾಚಸ್. ಆ ಫ್ಯೂ ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ, ಎಷ್ಟು ಮ್ಯಾಚ್ಗೆ ಅಲಭ್ಯರಂತ ಗೊತ್ತಿಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇರಲಿಲ್ಲ ಇವತ್ತು. ಸೊ ಆದ್ರಿಂದ ಅವರು ಏನು ರಿಟೈನ್ ಮಾಡಿದಂತಹ ಪ್ಲೇಯರ್ಸ್ ಅಲ್ಲೇ ಇಬ್ರು ಇವತ್ತು ಪ್ಲೇಯಿಂಗ್ 11 ಅಲ್ಲಿ ಇಲ್ಲ. ಸೊ ಆಬ್ವಿಯಸ್ಲಿ ಅವರ ಒಂದು ಆಕ್ಚುಲ್ ಇವತ್ತಿನ ಪ್ಲೇಯಿಂಗ್ 11 ಸ್ವಲ್ಪ ಅಂದ್ರೆ ಓಕೆ ಮಾರೆ ಅಂತವೇ ಅನ್ನಿಸ್ತಿತ್ತು. ಯಾಕಂತಂದ್ರೆ ಮೇಯ್ನ್ 2 ಕೀ ಪ್ಲೇಯರ್ಸೇ ಇಲ್ವಲ್ಲ. ಸೊ ಆದ್ರಿಂದ ದೂರ ಸ್ವಲ್ಪ ಮರೀಚಿಕೆ ಅಂತವೇ ಅನ್ನಿಸ್ತಿತ್ತು. ಅದರ ಮೇಲೆ ಇವರು ಲಾಸ್ಟ್ ಟೈಮ್ ಫಸ್ಟ್ ಮ್ಯಾಚ್ ವಿನ್ ಆದದ್ದು 2012 ಅಂತ ಅಂದ್ಕೊಳ್ತೇನೆ. ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಯಾವಾಗ ಅಂತ ತಿಳಿಸಿ. 2012 ನಂತರ ತನ್ನ IPL ಪ್ರತಿ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ಅವರು ಮುಂಬೈ ಅವರು ಗೆಲ್ಲಲೇ ಇಲ್ಲ. ಯಾಕೆ ಅಂತ ಇನ್ನೂ ಕೂಡ ಅವರು ಅಂದ್ರೆ ಅವರು ಇನ್ನೂ ಸಹ ಪ್ರಾಕ್ಟೀಸ್ ಮಾಡಬೇಕಂತ, ಫಸ್ಟ್ ಮ್ಯಾಚ್ ಹಾಗೆ ವಿನ್ ಆಗುವುದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕಂತ ಕಾಣ್ತದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಮುಂಬೈ ಅವರು ಹೊಡೆದದ್ದು 155 ರನ್. 155 ರನ್ ಸಹ ಆಗುದಿಲ್ಲ ಅಂತ ಒಂದು ಕಡೆ ಅನ್ನಿಸ್ತಾ ಇತ್ತು. ಎಸ್, ಫಸ್ಟ್ ರೋಹಿತ್ ಶರ್ಮಾ ಅವರು ಡಕ್ಔಟ್ ಆದ್ರು ಖಲೀಲ್ ಅಹ್ಮದ್ ಅವರ ಬೌಲಿಂಗ್ ಅಲ್ಲಿ. ಅದಾದ್ಮೇಲೆ ರಿಕಲ್ಟನ್ ಅವರು ಔಟ್ ಆದ್ರು ಖಲೀಲ್ ಅಹ್ಮದ್ ಅವರ ಬೌಲಿಂಗ್ ಅಲ್ಲಿ. ಅದಾದ್ಮೇಲೆ ವಿಲ್ ಜಾಕ್ಸ್ ಅವರು ಕೂಡ ಔಟ್ ಆದ್ರು, ಯಾರು ನಮ್ಮ ಅಶ್ವಿನ್ ಅವರ ಬೌಲಿಂಗ್ ಅಲ್ಲಿ ವಿಲ್ ಜಾಕ್ಸ್ ಅವರು ಔಟ್ ಆದ್ರು. ಮತ್ತೆ ಒಂದು ಏನು ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮಾ ಅವರು ಸೇರಿಕೊಂಡು ಒಂಚೂರು ಟ್ರೈ ಮಾಡಿದ್ರು. ಪವರ್ ಪ್ಲೇಲೆ 3 ವಿಕೆಟ್ ಹೋಗಿ ಆಗಿದೆ, ಇನ್ನೂ ವಿಕೆಟ್ ಕಳೆದುಕೊಳ್ಬಾರ್ದು ಅಂತ ಆಲ್ಮೋಸ್ಟ್ 10 ಓವರ್ ತನಕ ಒಳ್ಳೆ ರನ್ ರೇಟ್ ಅಲ್ಲಿ ಹೋಗ್ತಿತ್ತು. ಆಯ್ತಾ, ಅಂದ್ರೆ ಆಲ್ಮೋಸ್ಟ್ ಒಂದು 8.59 ರನ್ ರೇಟ್ ಅಲ್ಲಿ ಡಮ ಡಮ ಅಂತ ಹೊಡಿತಾ ಇದ್ರು. ಅಂದ್ರೆ ನೀಟಾಗಿ ಹೋಗ್ತಾ ಇತ್ತು, ಪರವಾಗಿಲ್ಲ ಮಾರ, ಚೇತರಿಸಿಕೊಂಡ್ರು ಅಂತ. ಯಾವಾಗ ನೂರ್ ಅಹಮದ್ ಬಂದೋ ಮಾರು, ಓ ಮೈ ಗಾಡ್, ಮ್ಯಾನ್ ಆಫ್ ದ ಮ್ಯಾಚ್ ನೂರ್ ಅಹಮದ್ ಅಂತ ಅಂದ್ಕೊಳ್ತಾ ಇದ್ದೇನೆ. 4 ವಿಕೆಟ್ ಕಂಟಿನ್ಯೂಸ್ 4 ವಿಕೆಟ್ ತೆಗೆದದ್ದು, ನೆಕ್ಸ್ಟ್ 4 ವಿಕೆಟ್ ತೆಗೆದದ್ದು ನೂರ್ ಅಹಮದ್ ಅವರು. ಸೂಪರ್ ಪಾ. ಚೆನ್ನೈ ಪಿಚ್ಗೆ ಹೇಳಿ ಮಾಡಿಸಿದೆ ಬೌಲರ್. ನಾವು ಪ್ಲೇಯಿಂಗ್ 11 ಅಂದ್ರೆ ಅವ್ರದ್ದು ಆಕ್ಷನ್ ಆದಾಗಲೇ ಹೇಳಿದ್ದು, ಚೆನ್ನೈ ಪಿಚ್ಗೆ ನೂರ್ ಅಹಮದ್, ಅಶ್ವಿನ್, ಜಡ್ಡು, ಸ್ಪಿನ್ ಜಾಲ ಅಂತ. ಹಾಗೇ ಆಯ್ತು. ಅಶ್ವಿನ್ ಅವರು 1 ವಿಕೆಟ್ ತೆಗೆದ್ರು, ಜಡೇಜಾ ಅವ್ರಿಗೆ ವಿಕೆಟ್ ಸಿಗಲಿಲ್ಲ. ಬಟ್ ಏನು ಕೀ ವಿಕೆಟ್ಸ್ ಏನಿದೆ ಎಲ್ಲ ತೆಗೆದದ್ದು ನೂರ್ ಅಹಮದ್ ಅವರು. ಸ್ಕೈದ್ ವಿಕೆಟ್ ಆಗಿರ್ಬೋದು, ತಿಲಕ್ ವರ್ಮಾ ಅವ್ರದ್ದಾಗಿರ್ಬೋದು, ರಾಬಿನ್ ಮಿನ್ಸ್ ಅವರಿಗೆ ಚಾನ್ಸ್ ಸಿಕ್ಕಿತ್ತು ಪ್ಲೇಯಿಂಗ್ 11 ಅಲ್ಲಿ. ಪಾಪ ಅವರಿಗೆ ಅದನ್ನ ಯುಟಿಲೈಸ್ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಅವರ ವಿಕೆಟ್ ಮತ್ತೆ ನಮಂದಿರು ಬೋಲ್ಡ್ ಆದ್ಮೇಲೆ ನಾನು ಹೇಗೆ ಬೋಲ್ಡ್ ಆದೆ ಅಂತ ಅಂದ್ರೆ ಹಾಗಿತ್ತು ಅವ್ರದ್ದು ಲುಕ್. ಶಾಕ್ ಅಲ್ಲಿ ಇದ್ರು. ಸೂಪರ್ ಬೌಲಿಂಗ್. ಅದಾದ್ಮೇಲೆ ಆಲ್ಮೋಸ್ಟ್ ಮುಳುಗಿದ್ದಂತಹ ಹಡಗು 17 ಓವರ್ ಮುಗಿದಿದೆ, 120 ರನ್ ಮಾತ್ರ ಆಗಿರೋದು. ಲಾಸ್ಟ್ 3 ಓವರ್ ಅಲ್ಲಿ 35 ರನ್ ಹರಿದು ಬಂತು. ಅವ್ರದ್ದು ಏನು ಕ್ರೆಡಿಟ್ ಗೋಸ್ ಟು CSK ಪ್ಲೇಯರ್ ದೀಪಕ್ ಚಹರ್. ಏನು ರಿವೆಂಜ್ ಇತ್ತ ಎಂತ ಗೊತ್ತಿಲ್ಲ, ಸಿಟ್ಟಿತ್ತ ಅಂತ. ನನ್ನ ನೀವು ಆಕ್ಷನ್ ಅಲ್ಲಿ ತಗೊಳ್ಳಿಲ್ಲ, ನಿಮ್ಗೆ ಮಾಡ್ತೇನೆ ಅಂತ ಹೇಳ್ಕೊಂಡು 15 ಬಾಲ್ 28 ರನ್. ಸೂಪರ್ ಮಾರೆ, ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್. 15 ಬಾಲ್ 30 ಹೊಡೆದ್ರೆ 200 ಆಗ್ತಾ ಇತ್ತು. ಅವರ ದಯೆಯಿಂದಾಗಿ ಅವರು ಸೂಪರ್ ಆಗಿ ಆಡಿದ್ರಪ್ಪ. ಅವರ ಒಂದು ಆಟದಿಂದಾಗಿ 155 ತನಕ ವಿಸ್ತರಿಸಿಕೊಂಡ್ರು ತನ್ನ ಇನ್ನಿಂಗ್ಸ್ ಅನ್ನ. ಓಕೆ, ಆ ಪಿಚ್ಚಲ್ಲಿ ಏನೋ ಒಂದು ಕಾಂಪಿಟೇಟಿವ್ ಸ್ಕೋರ್ ಆದ್ರೂ ಮಾಡಿದ್ರು. ಬಟ್ ಚೆನ್ನೈ ಏನು ಚೇಸಿಂಗ್ ಸ್ಟಾರ್ಟ್ ಆಯ್ತಲ್ಲ,
ಒಂದು ವಿಕೆಟ್ ಬೇಗ ಬೇಕು, ಇಲ್ಲ ಅಂತಲ್ಲ. ರಾಹುಲ್ ತ್ರಿಪಾಠಿ ಅವರು ಬೇಗ 2 ರನ್ ಹೊಡೆದು ಅವರು ಔಟ್ ಆದರು. ಅವರಿಂದ ಜಾಸ್ತಿ ಒಂದು ಕಾಂಟ್ರಿಬ್ಯೂಷನ್ ಏನು ಬರಲಿಲ್ಲ. ದೀಪಕ್ ಚಹರ್ ಅವರು ಔಟ್ ಮಾಡಿದ ದೀಪಕ್ ಚಹರ್ ಅವ್ರದ್ದು ಸೆಲೆಬ್ರೇಷನ್ ನೋಡ್ಬೇಕಿತ್ತು, ಕಮಾನ್ ಹಾಗೆ ಈಗ ಅಂತ ಭಾರಿ ಸಿಟ್ಟಲ್ಲಿದ್ರು ಅಂತ ಕಾಣ್ತದೆ. ಬಟ್ ರಚಿನ್ ರವೀಂದ್ರ ಮತ್ತೆ ನಂಗೆ ಈಗ ಸಹ ಗೊತ್ತಿಲ್ಲ ಯಾಕೆ ಗಾಯಕ್ವಾಡ್ ಅವರು 1 ಡೌನ್ ಬಂದ್ರಂತ. ಅವರು ಓಪನಿಂಗ್ ಬರಬೇಕಿತ್ತು, ರಾಹುಲ್ ತ್ರಿಪಾಠಿ ಅವ್ರನ್ನ 1 ಡೌನ್ ಕಳಿಸ್ಬೋದಿತ್ತು. ಓ ಮೈ ಗಾಡ್, ಗಾಯಕ್ವಾಡ್ ಅವರು ಅಂದರೆ ಯಾವುದು ಬ್ಯಾಟಿಂಗ್ ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡಿದಾಗಿತ್ತು ಅವ್ರು. ಸೀರಿಯಸ್ಲಿ ನಾನು ಅಂದರೆ ಓವರಾಗಿ ಹೊಗಳ್ತಿಲ್ಲ, ಎಂಥದೂ ಅಲ್ಲ. ಮ್ಯಾನ್ ಎಂಥ ಫ್ಲೂಯೆಂಟಾಗಿ ಆಡ್ತಿದ್ರು ಗೊತ್ತುಂಟ. ಇದು ಸ್ಲೋ ಪಿಚ್, ಸ್ಪಿನ್ ಪಿಚ್ ಏನು ಅನ್ನಿಸ್ತವೇ ಇರಲಿಲ್ಲ. ಡಮಾಲ್ ಡಿಮಿಲ್ ಡಮ್ 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 ಅಂತ ಹೊಡಿತಿದ್ದಾರೆ. ಅದು ಸಹ ಎಲ್ಲಿ ಸಹ ರ್ಯಾಶ್ ಶಾಟ್ ಅಂತ ಎಲ್ಲಿ ಸಹ ಅನ್ನಿಸ್ತಿರಲಿಲ್ಲ. ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸು ಸ್ಲೋ ಪಿಚ್ಚಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು. 26 ಬಾಲಿಗೆ 53 ರನ್ ಆ ಪಿಚ್ಚಲ್ಲಿ ಹೊಡೆದು. ಅಂದರೆ ಅವ್ರು ಬ್ಯಾಟಿಂಗ್ ಮಾಡ್ತಿದ್ದಾಗ ಮುಂಬೈ ಇದೇ ಪಿಚ್ಚಲ್ಲಿಯಾ ಬ್ಯಾಟಿಂಗ್ ಮಾಡಿದ್ದು ಹೌದಾ ಅಂತ ಅನಿಸಿದಂತ ಹೌದು. ಯಾವಾಗ ವಿಘ್ನೇಶ್ ಪುತ್ತೂರ್ ಅವ್ರದ್ದು ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು ಬೌಲಿಂಗಿಗೆ ಮುಂಬೈ ಇಂಡಿಯನ್ಸ್, ಹೇಗೆ ನನಗೆ ವಿಘ್ನೇಶ್ ಪುತ್ತೂರ್ ಯಾರಂತ ಗೊತ್ತಿರಲ್ಲ, ನಾ ಪುತ್ತೂರು ಹುಡುಗ ಅಂತ ಅಂದ್ಕೊಂಡೆ. ಕೊನೆಗೆ ನೋಡಿದ ಕೇರಳದ ಹುಡುಗ ಅಂತ ಗೊತ್ತಾಯಿತು. ಮತ್ತು ಸತ್ಯನಾರಾಯಣ ರಾಜು ಅಂತ ಇದ್ರು, ಅವರಂತೂ ನಂಗೆ ನಿಜವಾಗಿ ಸಹ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಸೂಪರ್. ಅವರು 1 ಓವರಿಗೆ 13 ರನ್ ಕೊಟ್ಟು ನನಗೆ ನಿಜವಾಗ್ಲೂ ಸಹ ಗೊತ್ತಿಲ್ಲ ಸತ್ಯನಾರಾಯಣ ರಾಜು ಯಾರಂತ ಗೊತ್ತಿರಲಿಲ್ಲ. ಎನಿವೇಸ್, ಓ ಮೈ ಗಾಡ್, ಎಂಥ ಸ್ಪಿನ್ನರ್ ಮಾರ ವಿಘ್ನೇಶ್ ಪುತ್ತೂರು. ಮ್ಯಾಚನ್ನು ಒಂದು ರೇಂಜಿಗೆ ಟರ್ನ್ ಮಾಡಿದ್ದು. ಅಂದರೆ ಮುಂಬೈಯನ್ನು ಲಾಸ್ಟ್ ಓವರ್ ತನಕ ಒಂದು ಕಾಂಪಿಟೇಷನಲ್ಲಿ ಆ ಆಟದಲ್ಲಿ ಇಟ್ಕೊಂಡಿದ್ದು ಅಂದರೆ ವಿಘ್ನೇಶ್ ಪುತ್ತೂರು ಅವರ ಒಂದು ಸ್ಪೆಲ್. ಬಂದರು, ಗಾಯಕ್ವಾಡ್ ಅವ್ರದ್ದು ವಿಕೆಟ್ ತೆಗೆದ್ರು, ದುಬೆ ಅವ್ರದ್ದು ವಿಕೆಟ್ ತೆಗೆದ್ರು, ದೀಪಕ್ ಕೂಡ ಅವ್ರದ್ದು ವಿಕೆಟ್ ತೆಗೆದ್ರು. 3 ಜನ ಸಹ 6 ಹೊಡಿಲಿಕ್ಕೆ ಹೋಗಿ ಔಟ್ ಆದದ್ದು. ಅಂದರೆ ಅದರ ಅರ್ಥ ವಿಘ್ನೇಶ್ ಪುತ್ತೂರು ಡಬ್ಬ ಥರ ಬೌಲಿಂಗ್ ಹಾಕಿದ್ರು ಅಂತನೂ ಅಲ್ಲ. ಅವ್ರದ್ದು ಡೆಬ್ಯೂ ಮ್ಯಾಚ್ ಅಂತ ಅಂದ್ಕೊಳ್ತೇನೆ. ವಿಘ್ನೇಶ್ ಪುತ್ತೂರು ಅವ್ರದ್ದು ಸೂಪರ್ ಆಗಿ ಡೆಬ್ಯೂ ಮ್ಯಾಚಲ್ಲಿ ಈ ಥರದ ಒಂದು ಪ್ರದರ್ಶನ ಸಿಕ್ಕಾಪಟ್ಟೆ ಮೆಮೊರೇಬಲ್ ಪ್ರದರ್ಶನ ಅಂತ ಅಂದ್ಕೊಳ್ತೇನೆ. ಅವರು ಸುಮಾರು ಅಂದರೆ ವರ್ಷಗಳ ಕಾಲ ಈ ಒಂದು ಪರ್ಫಾರ್ಮೆನ್ಸನ್ನು ನೆನಪಿಟ್ಕೊಳ್ತಾರೆ. ನಾನು ಸೂಪರ್ ಆಡ್ತಿದ್ದಂಥ ಗಾಯಕ್ವಾಡ್, ದುಬೆ ಮತ್ತು ದೀಪಕ್ ಕೂಡ ಅವ್ರದ್ದು ವಿಕೆಟ್ ತೆಗೆದಂಥ 4 ಓವರಿಗೆ 32ಕ್ಕೆ 3 ವಿಕೆಟ್ ತೆಗೆದ್ರು. ಸ್ವಲ್ಪ ಹೊಡಿಸ್ಕೊಂಡು ಇಲ್ಲ ಅಂತಲ್ಲ, ಲೆಗ್ ಸ್ಪಿನ್ನರ್ಸ್ ಸ್ವಲ್ಪ ಹೊಡಿಸ್ಕೊಳ್ತಾರೆ, ಬಟ್ ಸ್ಟಿಲ್ 3 ವಿಕೆಟ್ ತೆಗೆದ್ರಲ್ಲ ಬಟ್ ಮೇಯ್ನ್ ಒಂದು ಪ್ಲೇಯರ್ ಇದ್ದ, ಯಾರು ಅಂತಂದರೆ ರಚಿನ್ ರವೀಂದ್ರ. ಅವರನ್ನು ಔಟ್ ಮಾಡಲಿಕ್ಕೆ ಆಗಲಿಲ್ಲ. ಅವರು ನಾಟ್ ಔಟ್ 65 ರನ್ ಹೊಡೆದು ನಾಟ್ ಔಟ್ ಆಗೇ ಇದ್ದರು. ಮೇ ಬಿ ಅದೊಂದು ವಿಕೆಟ್ ತೆಗೆದಿದ್ರೆ ಇನ್ನೂ ಸಹ ಚೂರು ಕ್ಲೋಸ್ ಆಗ್ತಿತ್ತು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಆ್ಯಂಡ್ ನನಗೆ ಅನಿಸಿದ್ದು ಎಲ್ಲರೂ ಸಹ 6 ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಿದ್ರು ನೋಡಿ. ದೂಬೆ ಅವರಾಗಿರ್ಬೋದು, ಗಾಯಕ್ವಾಡ್ ಅವರಾಗಿರ್ಬೋದು, ದೀಪಕ್ ಕೂಡ ಅವರಾಗಿರ್ಬೋದು, ಮತ್ತು ಕರಣ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಯಾಕೋ ತುಂಬ ದೊಡ್ಡ ಹಿಟ್ ಹೊಡಿಲಿಕ್ಕೆ ಹೋಗಿ ಔಟ್ ಆದರು. ಎಗೈನ್ ಅದರ ಅರ್ಥ ಬೌಲರ್ಸ್ ಎಲ್ಲ ಡಬ್ಬ ಥರ ಬೌಲ್ ಹಾಕಿದ್ರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದೇ ಟ್ರೈಡ್ ದೇವರ್ ಲೆವೆಲ್ ಬೆಸ್ಟ್. ಮುಂಬೈ ಅವರು ಭಾರಿ ಟ್ರೈ ಮಾಡಿದರು, ಬಟ್ ಟಾರ್ಗೆಟ್ ಅಷ್ಟು ಇಲ್ಲದಿರುವುದರಿಂದಾಗಿ. ಆ್ಯಂಡ್ ಎಸ್ಪೆಷಲಿ ಇವರು ಯಾರು ಗಾಯಕ್ವಾಡ್ ಅವರು ಆ ರೇಂಜಿಗೆ ಸೂಪರಾಗಿ ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್ ಮೇಲೆ 203 205 ಏನೋ ಸ್ಟ್ರೈಕ್ ರೇಟಲ್ಲಿ ಆ ರೇಂಜಿಗೆ ಹೊಡೆದ್ರಿಂದಾಗಿ ಇನ್ನೂ ಸಹ ಬಾಲ್ಸ್ ಇತ್ತು, ಆರಾಮ್ಸೆ ನಿಧಾನ ನೋಡಿಕೊಂಡು ಆಡ್ಬೋದಿತ್ತು. ಜಡೇಜಾ ಮತ್ತು ಯಾರು ನಮ್ಮ ರಚಿನ್ ರವೀಂದ್ರ ಅವರು ಆರಾಮ್ಸೆ ಆಡ್ತಾ ಹೋದರು. ಆರಾಮ್ಸೆ ಅಂತಂದರೆ ಜಡೇಜಾ ಅವರು ರನ್ನ ಬಾಲ್ ಆಡಿದರು, 18 ಬಾಲ್ 17. ಬಟ್ ರವೀಂದ್ರ ಅವರು ಚೆನ್ನಾಗೇ ಆಡಿದ್ರಪ್ಪ. 45 ಬಾಲಿಗೆ 60+ ಹೊಡೆದ್ರಲ್ಲ, 65 ಹೊಡೆದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಲಾಸ್ಟ್ ಇನ್ನೇನು ವಿನ್ ಆಗಿ ಬಿಡ್ತಾರೆ ಅಂತ ಹೇಳುವಾಗ ಒಂದು ಮಿಕ್ಸಪ್ ಆಯ್ತಲ್ಲಿ. ಯಾರು ಜಡೇಜಾ ಮತ್ತು ರಚಿನ್ ರವೀಂದ್ರ ಅವ್ರದ್ದು ಹೀಗೆ ಅಂತಲಾಗಿ ಒಂದು ರನ್ಔಟ್ ಆಯಿತು. ಆಗೋ ಸ್ಟೇಡಿಯಂ ಪೂರ್ತಿ ಧೋನಿ ಅಂದರೆ ಧೋನಿ 6 ಹೊಡೆದು ವಿನ್ ಮಾಡಿಸ್ತಾರ ಅಂತ ಎಲ್ಲ ಅಂದ್ಕೊಳೋದು. ಬಟ್ ಧೋನಿ ಅವರು 2 ಸುಮ್ಮನೆ ಡಾಟ್ ಬಾಲ್ ಆಡಿದ್ರು. ನೆಕ್ಸ್ಟ್ ಓವರಲ್ಲಿ ಫಸ್ಟ್ ಬಾಲಲ್ಲೇ ರಚಿನ್ ರವೀಂದ್ರ ಅವರು ಢಮಾರ್ ಅಂತ 6 ಹೊಡೆದು CSK ಅಂದರೆ ಆರಾಮ್ಸೆ ವಿನ್ ಆದ್ರಪ್ಪ. ಕ್ರೆಡಿಟ್ ಗೋಸ್ಟು ಡೆಫಿನೆಟ್ಲಿ ನೂರ್ ಅಹಮದ್. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಗಾಯಕ್ವಾಡ್ ಅವರು ಚೇಸನ್ನು ಸಿಕ್ಕಾಪಟ್ಟೆ ಈಸಿ ಮಾಡಿದರು. ಚೆನ್ನೈ ಸೂಪರ್ ಕಿಂಗ್ಸ್ಗೆ ತುಂಬ ಈಸಿ ಮಾಡಿಬಿಟ್ರು ಗಾಯಕ್ವಾಡ್ ಅವರ ಆ ಒಂದು ಇನ್ನಿಂಗ್ಸ್. ಅಫ್ಕೋರ್ಸ್ ರಚಿನ್ ರವೀಂದ್ರ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು. ಕಂಗ್ರ್ಯಾಚುಲೇಷನ್ CSK, ಆರಾಮ್ಸೆ ವಿನ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್. ಮುಂಬೈ ಇಂಡಿಯನ್ಸ್ಗೆ ಅವರ ಕೀ ಪ್ಲೇಯರ್ಸ್ ಬರೋದೇ ಭಾರಿ ಕಷ್ಟ ಆಗ್ತದಪ್ಪ. ಒಂದು ಕೀ ಪ್ಲೇಯರ್ಸ್ ಬರಲಿಲ್ಲ. ಆ್ಯಂಡ್ ಇನ್ನೊಂದು ರೋಹಿತ್ ಶರ್ಮಾ ಅವರೇ ಡಕ್ಔಟ್ ಆದದ್ದು. ಅದು ಅಯ್ಯಯ್ಯೋ ಅಣ್ಣ ಇದೆ ಅಂತ ಅಣ್ಣ, ಇಬ್ಬರು ರಿಟೈನ್ ಮಾಡಿದ 5 ಪ್ಲೇಯರ್ಸಲ್ಲಿ 2 ಪ್ಲೇಯಿಂಗ್ 11 ಇಲ್ಲ, ಒಬ್ಬರು 0 ಹೊಡೆದ್ರು. ಸೊ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವ್ರು ಮಾತ್ರ ಆಡಬೇಕನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಟ್ ಎನಿವೇಸ್ ಲಾಸ್ಟ್ ಓವರ್ ತನಕ ತಗೊಂಡು ಹೋಗಿದ್ದು ಮುಂಬೈ ಇಂಡಿಯನ್ಸ್ಗೆ ಒಂದು ಪರವಾಗಿಲ್ಲ ಮರ ಫೈಟ್ ಕೊಟ್ಟೆವು ಅಂತ ಅವ್ರು ಅಂದ್ಕೊಳ್ಬೋದು. ಎಸ್, ನಾಳೆ ಬೆಳಿಗ್ಗೆ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಏನು ರನ್ ದಡ ಹರಿದು ಬರ್ತಾನೆ ಇತ್ತು. ಎಕ್ಸ್ ಮುಂಬೈ ಪ್ಲೇಯರ್
ಒಬ್ಬ ಭಾರಿ ಸೂಪರಾಗಿ ಆಡಿದ. ಮುಂಬೈ ಇಂಡಿಯನ್ಸ್ ಹೀಗೆ ಕಚ್ಕೊಳ್ಬೋದು, ಉಗುರಲ್ಲೇ ಕಚ್ಕೊಳ್ಬೋದು, ಅಯ್ಯಯ್ಯೋ ಯಾಕೆ ಮಾರೆ ಬಿಟ್ಟು ಮಾಡಲಿಲ್ಲ ಆಕ್ಷನಲ್ಲಿ ಈ ಪ್ಲೇಯರ್ಗೆ ಅಂತ ಬಾಯ್ ಬಡ್ಕೊಳ್ತಾ ಇರ್ಬೋದು. ಟು ಬಿ ಆನೆಸ್ಟ್, ಮುಂಬೈ ಇಂಡಿಯನ್ಸ್ ಶುಡ್ ಹ್ಯಾವ್ ಗಾನ್ ಫಾರ್ ದಿಸ್ ಪ್ಲೇಯರ್. ಆ ಪ್ಲೇಯರ್ ಬಗ್ಗೆ ನಾಳೆ ಬೆಳಗ್ಗೆ ವೀಡಿಯೋ ಮಾಡ್ತೇನೆ. ಸರಿಯಾಗಿದೆ ಬರೋ. ನಮಸ್ಕಾರ, ಸಬ್ಸ್ಕ್ರೈಬ್ ಆಗಿ.